ವೇದಿಕೆ ಸುಮ್ಮನೆ ಮ್ಯಾಥ್ಸ್ ಟಪ್ ಜಗತ್ತೇ ಒದ್ದಾಡ್ತಾ ಇದೆ. ಯಾಕೆ? ಪ್ರಾಪರ್ ರೂಲ್ಸನ್ನು ಯೂಸ್ ಮಾಡದೆ ಕಾರಣ. ಮ್ಯಾಥ್ಸದ ಪ್ರಾಪರ್ ವೇ ಎಲ್ಲಿದೆ? ವೇದಿಕದಲ್ಲಿದೆ. ಇದು ನನ್ನ ಹಳ್ಳಿಯೊಳಗೆ ನಮ್ಮ ಹಿರಿಯರು ಮಾತಾಡ್ತಾ ನಮಗೆ ಕಲಿಸಿದ್ದು. ನಮ್ಮ ಅಜ್ಜರು ಕೇಳಿದರು ಒಂದು ಸಲ ನನಗೆ, ಪಾವು ಕಿಲೋ ಸಕ್ಕರೆ ಪೌನಾ ಕಿಲೋ ಸಕ್ಕರೆ ಕೂಡಿಸಿದ್ರೆ ಎಷ್ಟಾಯ್ತು ರೀ? 1 kg. ಇದು ನಾವು ಬಾಯಿ ಲೆಕ್ಕ ಅಂತ ಹೇಳ್ತೀವಿ. ಬಾಯಿ ಲೆಕ್ಕನೇ ಹೌದು, ಇದೇ ವೇದಿಕ್ ಮ್ಯಾಥ್ಸ್. ನಾವು ಬಾಯಿ ಲೆಕ್ಕ ಏನು ಅಂತೀವಲ್ಲ ಹಳ್ಳಿಗಳಲ್ಲಿ ಅಥವಾ ಸಿಟೀಸಲ್ಲಿ, ಇದೇ ವೇದಿಕ್ ಮ್ಯಾಥ್ಸ್. ಇದನ್ನೇ ನೋಡ್ರಿ ನಾವು ಹೇಗೆ ಬಿಡಿಸ್ತೀವಿ. ವೇದಿಕ್ ಮ್ಯಾಥ್ಸ್ದಲ್ಲಿ ಹೇಗೆ ಬಿಡಿಸ್ತೀವಿ ನೋಡ್ರಿ. ಪಾವು kg ಪೌನಾ kg. ಕನ್ನಡದಲ್ಲಿ ಅಚ್ಚು ಕನ್ನಡದಲ್ಲಿ ಹೇಳಬೇಕಾದ್ರೆ 1/4 kg 3/4 kg. ಪಾವ ಪೌನ ಮರಾಠಿ ಶಬ್ದ ಇದೆ. ಕಮಾನ್ ನೋಡಿ ಇಲ್ಲಿ 1/4 kg 1/4. ಪ್ಲೀಸ್ ಒಂದು ಸ್ವಲ್ಪ ಸಮೀಪದಿಂದ ತೊಗೊಳ್ರಿ, ನಂಬರ್ ಸ್ವಲ್ಪ ಈ ಜೂಮ್ ಮಾಡಿ ತೊಗೊಳ್ರಿ. ಎಸ್ ಕಮಾನ್ 1/4 kg 1/4, 3/4 kg 3/4. ಇದು ಮಾಡರ್ನ್ ಮ್ಯಾಥ್ಸ್. ಆಮೇಲೆ ಇಲ್ಲಿ ರೂಲ್ ಬರ್ತದ. ಏನು ರೂಲು? ಛೇದಗಳೇ ಒಂದೇ ಆಗಿದ್ದಾಗ ಅನೇಕರಲ್ಲಿ ಒಂದು, ಇದು ರೂಲ್. ಇನ್ನೊಂದು ಎರಡನೇ ರೂಲ್ ಬರ್ತದ. ಛೇದಗಳ ಒಂದೇ ಆಗಿದ್ದಾಗ ಅಂಶಗಳನ್ನು ನೇರವಾಗಿ ಕೂಡಿಸ್ಬೇಕು. ಇದು 1+3. ನೆಕ್ಸ್ಟ್ 4/4. ನೆಕ್ಸ್ಟ್ 4 1 4, 4 1 4, 1 1, 1 divided by 1. After all, we are getting answer 1. This is the answer. That is 1/4 kg 3/4 kg. ಈಗ ಅದನ್ನು ಸ್ಟೆಪ್ದಲ್ಲಿ ಇಟ್ಟಿದ್ದು ಮಾಡರ್ನ್ ಮ್ಯಾಥ್ಸ್, ಬೇರೆ ಏನೂ ಇಲ್ಲ. ಎಸ್ ಕಮಾನ್. ನೆಕ್ಸ್ಟ್ ಈಗ ಇನ್ನೊಂದು ಲೆಕ್ಕ ನೋಡಿ, ಒಂದು ಮಲ್ಟಿಪ್ಲಿಕೇಶನ್. ಎಸ್ ಕಮಾನ್. ಈಗ ಈ ಥರ ನೀವು ಬಹಳಷ್ಟು ವಿಡಿಯೋಸ್ ಇವೆ, ನಿಯರ್ಲಿ 400 ವಿಡಿಯೋಸ್ ಇವೆ ವೇದಿಕ್ ಮ್ಯಾಥ್ಸ್, ಸ್ಕೂಲಿಂಗ್ ಮ್ಯಾಥ್ಸ್ದಲ್ಲಿ. ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಹೂ ಕ್ಯಾನ್ ಗಿವ್ ಯು ದ ಸೊಲ್ಯೂಷನ್ ಫಾರ್ ದ ಸೇಮ್ ಪ್ರಾಬ್ಲಮ್ ಇನ್ ಬೋತ್ ದ ಫಾರ್ಮ್ಯಾಟ್, ವೇದಿಕ್ ಆಸ್ ವೆಲ್ ಆಸ್ ಮಾಡರ್ನ್ ಮ್ಯಾಥ್ಸ್. ಇದನ್ನು ಫಾಲೋ ಅಪ್ ಮಾಡಿ ನಿಮ್ಮ ಮ್ಯಾಥ್ಸ್ವೇ ಸೂಪರ್ ಆಗ್ತದೆ. ಮೀನ್ಸ್ ಬ್ರೈನ್ ಸೂಪರ್ ಆ್ಯಕ್ಟಿವ್ ಆಗ್ತದೆ. ಮ್ಯಾಥ್ಸ್ ಇರೋದು ಬ್ರೈನ್ ಆ್ಯಕ್ಟಿವಿಟೀಸನ್ನು ಡೆವಲಪ್ ಮಾಡಲಿಕ್ಕೆ. ಓಕೆ, ಡ್ರಾಯಿಂಗ್ ಇರೋದು ಬ್ರೈನನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ. ಬೆಳಿಗ್ಗೆ ಒಂದು ಆಕೃತಿ ತೆಗೀರಿ ನೋಡಿ, ಒಂದು ಡ್ರಾಯಿಂಗ್ ತೆಗಿಯೋ ಮುಂದೆ ಜಗತ್ತನ್ನು ಮರ್ತಿರ್ತೀವಿ ನಾವು. ಅದಕ್ಕೆ ನಮ್ಮ ಭಾರತೀಯರು ಅದಕ್ಕೂ ಒಂದು ಸೊಲ್ಯೂಷನ್ ಮಾಡಿದರು, ರಂಗೋಲಿ. ಅದಕ್ಕೆ ನಾವು ಬೆಳಿಗ್ಗೆ ಎದ್ದು ಬೇಗೆದ್ದು ಒಂದು ರಂಗೋಲಿ ತೆಗೆದು ಬ್ರೈನ್ ಕಾನ್ಸಂಟ್ರೇಟ್ ಆಗುತ್ತೆ. ನಾವು ಆಕೃತಿ ತೆಗಿಯೋ ಮುಂದೆ ಜಗತ್ತನ್ನೇ ಮರಿತೀವಿ. ಇವೆಲ್ಲ ಆ್ಯಕ್ಟಿವಿಟೀಸ್ ಇವೆ. ಹಿಸ್ಟ್ರಿ ಇರೋದು ಆ ತಪ್ಪುಗಳು ಮಾಡಿ ಅಲ್ಲಿ ನಾವು ಸೋತೀವಿ. ಆ ತಪ್ಪನ್ನು ಇಲ್ಲಿ ಮಾಡಬಾರ್ದು. ಅವ್ರು ಯಾಕೆ ಗೆದ್ದಿದ್ರು, ನಾವು ಹೇಗೆ ಗೆಲ್ಲಬೇಕು. ಹಿಸ್ಟ್ರಿ ಚೆನ್ನಾಗಿ ಓದಿಕೊಂಡವರು ಜೀವನದಲ್ಲಿ ಸೋಲೋದೇ ಇಲ್ಲ. ಆಮೇಲೆ ಸೈನ್ಸ್ ಸರಿಯೋ ತಪ್ಪು ನಾವು ಗುರುತಿಸ್ತೀವಿ. ಆಮೇಲೆ ಭಾಷೆಗಳು ನಮ್ಮ ಎಕ್ಸ್ಪ್ಲೇನಿಂಗ್ ಕ್ವಾಲಿಟಿ, ಅಂಡರ್ಸ್ಟ್ಯಾಂಡಿಂಗ್ ಕ್ವಾಲಿಟಿ, ರೈಟಿಂಗ್ ಕ್ವಾಲಿಟಿ ಡೆವಲಪ್ ಮಾಡಿಕೊಡ್ತವೆ. ಆಮೇಲೆ ಸ್ಪೋರ್ಟ್ಸ್ ಡಸ್ ದ ಹೋಲ್ ಥಿಂಗ್, ದ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ. ಆದರೆ ಬ್ಯಾಡ್ ಲಕ್, ಸಮಾಜದಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಇದೆ. ಸ್ಪೋರ್ಟ್ಸ್ ಮಕ್ಕಳಿಗೆ ಸ್ಟಡಿ ಬರೋದಿಲ್ಲ, ಸ್ಟಡಿ ಮಕ್ಕಳಿಗೆ ಸ್ಪೋರ್ಟ್ಸ್ ಬರೋದಿಲ್ಲ. ಹಾಗೇನೂ ಇರೋದಿಲ್ಲ. ನನ್ನ ಸ್ವಂತದ 4 ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇವೆ. ಖೋ ಖೋ, ವಾಲಿಬಾಲ್, ಕ್ಯಾರಮ್, ಚೆಸ್ ಮತ್ತು ರನ್ನಿಂಗ್, ಜಂಪ್ಸ್ ಇದ್ದನೇ. ಬಟ್ ಡಿಸ್ಟ್ರಿಕ್ಟ್ ಲೆವೆಲ್ 4 ಎಂದೂ ತೊಂದರೆ ಆಗಿಲ್ಲ ಸ್ಟಡಿಗೆ. ನಾನು ಅದಕ್ಕೂ ವಿಡಿಯೋಸ್ ಮಾಡಿದ್ದಾರೆ. ಚಂದ್ರಗಿ ಸ್ಪೋರ್ಟ್ಸ್ ಸ್ಕೂಲ್ದಲ್ಲಿ, ನವೋದಯ ಶಾಲೆಗಳಲ್ಲಿ, ಎಕ್ಸ್ಟ್ರಾಆರ್ಡಿನರಿ ಸ್ಪೋರ್ಟ್ಸ್ ಸ್ಕೂಲ್ದಲ್ಲಿ ಅವನು ವಿಡಿಯೋಸ್ ನೋಡ್ಕೊಳ್ರಿ. ಎಷ್ಟೊಂದು ಸ್ಪೋರ್ಟ್ಸ್ ಚೆನ್ನಾಗ್ಯೋ ಅಷ್ಟು ಬ್ರೈನ್ ಸೂಪರ್ ಆ್ಯಕ್ಟಿವ್ ಇರ್ತದೆ.
ಸೊ ಭಾಳಷ್ಟು ಥಿಂಗ್ಸ್ ಇವೆ. ಅದಕ್ಕೆ ಇವೆಲ್ಲ ಸಬ್ಜೆಕ್ಟ್ ಭಾಳ ಕಡಿಮೆ ಅವರ ಸಬ್ಜೆಕ್ಟ್ ನಮ್ಮ ಸ್ಟಡಿಗೆ. ಎಸ್ ಕಮಾನ್ ನೋಡಿ, ಒಂದು ಮಲ್ಟಿಪ್ಲಿಕೇಶನ್ ಕೊಡ್ತಾ ಇದ್ದೀನಿ. ಮಲ್ಟಿಪ್ಲಿಕೇಶನ್, ಜಗತ್ತದ ಮಲ್ಟಿಪ್ಲಿಕೇಶನ್ ಇಲ್ಲಿ ನಿಮಗೆ ಬಾಯಿ ಲೆಕ್ಕ ಬರ್ತವೆ, ಒಂದೇ ಸಾಕು. ಎಸ್ ಕಮಾನ್, ಸೇ 74 ಇಂಟು 4. ಹೀಗೊಂದು ಮಲ್ಟಿಪ್ಲಿಕೇಶನ್. ಇದು ವೇದಿಕ್ ಬೇಸಿಕಲಿ, ಬಟ್ ಮಾಡರ್ನ್ ಮ್ಯಾಥ್ಸಿಗೆ ದಿನ ನಾವು ಯೂಸ್ ಮಾಡ್ತೀವಿ. ನೋಡಿ, 4 4s 16, 4 7s ಎಷ್ಟು ರೀ 28. ದಿಸ್ ಈಸ್ ದ ಟೇಬಲ್ ಆಫ್ 4 and 4 and this is the table of 7 and 4. ಓಕೆ, ಇಲ್ಲಿ ವೇದಿಕ್ ಟೆಕ್ನಿಕ್ ಬರ್ತದ. ಇಲ್ಲಿ 2 ಇದ್ದಾಗ ಎರಡನೇ ಟೇಬಲನ್ನು ಹೊಡೀರಿ, ಎರಡನೇ ಮಗ್ಗಿ ಹೊಡಿಬೇಕು. ಮೀನ್ಸ 2 ಇದ್ದಾಗ ಒಂದನ್ನು ಎತ್ತಿಟ್ಕೋಬೇಕು ಅನ್ಸರಕ್ಕೆ, ಕೊನೆಯದು ಒಂದನ್ನು ಎತ್ತಿಟ್ಕೋಬೇಕು. ಆಮೇಲೆ ಇನ್ನು ಉಳಿದದ್ದು ಇನ್ನೊಂದನ್ನು ಇಲ್ಲಿ ಕೂಡಿಸ್ಬೇಕು. ಇದರಲ್ಲಿ ಫಸ್ಟ್ ಟೇಬಲ್ದಲ್ಲಿ 28 + 1 29. ಓಕೆ, ದಿಸ್ ಈಸ್ ಆನ್ಸರ್. ಈಗ ನೋಡಿ, ಇಲ್ಲಿ 2 ಇದ್ದಾಗ ಒಂದು ಆಚೆಗೆ ಎತ್ತಿಡಬೇಕು, ಇನ್ನೊಂದನ್ನು ಇಲ್ಲಿ ಕೂಡಿಸ್ಬೇಕು. ಯಾವಾಗಲೂ ಒಂದನ್ನೇ ಕೂಡಿಸೋದು. ಇಲ್ಲಿ 3 ಇದ್ದರೆ 2 ಆಚೆಗೆ ಎತ್ತಿಡಬೇಕು ನೇರವಾಗಿ ಅನ್ಸರಕ್ಕೆ, ಒಂದನ್ನೇ ಕೂಡಿಸ್ಬೇಕು ಯಾವಾಗಲೂ. ಇಲ್ಲಿ 4 ಇದ್ದರೆ 3 1, 5 ಇದ್ದರೆ 4 1, 11 ಇದ್ದರೆ 11 ಡಿಜಿಟ್ಸ್, 10 ಡಿಜಿಟ್ ನೇರವಾಗಿ ಎತ್ತಿಡೋದು, ಒಂದೇ ಕೂಡಿಸೋದು. ಇಲ್ಲಿ 103 ಡಿಜಿಟ್ಸ್ ಇದ್ದರೆ 102 ಡಿಜಿಟ್ಸ್ ನೇರವಾಗಿ ಎತ್ತಿಡೋದು, ಒಂದೇ ಕೂಡಿಸೋದು. ಇಲ್ಲಿ 1005 ಡಿಜಿಟ್ಸ್ ಇದ್ದರೆ 1004 ಡಿಜಿಟ್ಸ್ ನೇರವಾಗಿ ಎತ್ತಿಡೋದು, ಒಂದೇ ಕೂಡಿಸೋದು. ಓಕೆ, ನಾವು ಯು ಕ್ಯಾನ್ ಡೂ ದ ಮಲ್ಟಿಪ್ಲಿಕೇಶನ್ ಆಫ್ ದ ನಂಬರ್ ಹ್ಯಾವಿಂಗ್ ಡಿಜಿಟ್ಸ್ thousands and thousands. Is it clear? ಬರ್ಬೋದ್ರಿ? ಬಿಡಿಸ್ಲಿಕ್ಕೆ ಆಗ್ಬೋದಾ? ಎಸ್, ಒಂದು ಟ್ರಯಲ್ ಮಾಡೋಣ. ಇಲ್ಲಿ ನಿಮಗೊಂದು ನಾನು ಮಲ್ಟಿಪ್ಲಿಕೇಶನ್ ಕೊಡ್ತಾ ಇದ್ದೇನೆ, ಯಾರು ಬೇಕಾದರೂ ಹೇಳ್ಬೋದು. ಮತ್ತು ಬೈ ಲೆಕ್ಕ ಮಾಡಿ, ಬೈ ಲೆಕ್ಕ ಬ್ರೈನ್ ಸೂಪರ್ ಆ್ಯಕ್ಟಿವ್ ಆಗ್ತದ. ಎಸ್ ಕಮಾನ್, 44 × 4 ಬೈ ಲೆಕ್ಕ ಮಾಡಿ, ಬರೋದು ಬೇಡ. 176. So very nice, smart teachers. Yes, very nice. 176 ಹೇಗೆ ಬಂತ್ರಿ ಅದು? 4 4s 16, 4 4s 16. We have 2 16s. Split up second. 6 should be taken for the answer and 1 is added in 16. That is 17. 176. Is it clear? Yes, good. ಈಗ ನಾನು ಒಂದು ಕ್ವಶನ್ ಕೊಡ್ತಾ ಇದ್ದೇನೆ ಇದೇ ಸಿರೀಸ್ದಲ್ಲಿ. ಯಾರು ಹೇಳಿ ಬಯಸ್ತೀರಾ? ಪ್ಲೀಸ್ ಸ್ಟ್ಯಾಂಡ್ ಅಪ್. ಕ್ವಶನ್ ಸೇಮ್ ಇದರಲ್ಲೇ ಕೊಡ್ತಾ ಇದ್ದೇನೆ. ಯಾರು ಹೇಳ್ತೀರಿ? ಗುಡ್. ಯಾರು ಕೈ ಎತ್ತೀರಿ ನಿಮ್ಮಲ್ಲಿ ಫಸ್ಟು? ಎಸ್, ನೀವೊಂದು ಹೇಳ್ರಿ ಅಂತ, ಇಬ್ಬರಿಗೆ ಒಂದೊಂದು ಕೊಡ್ತೇನೆ. ಕಮಾನ್, ಪ್ಲೀಸ್ ಸ್ಟ್ಯಾಂಡ್ ಅಪ್. ಸರ್ ಅವ್ರನ್ನ ಕವರ್ ಮಾಡಿರಿ. ಎಸ್, ಕಮಾನ್. ಎಸ್ ಕ್ವಶನ್ ದಯವಿಟ್ಟು ಇವಾಗ ಮಾತ್ರ ಯಾರೂ ಆನ್ಸರ್ ಮಾಡಬಾರ್ದ್ರಿ. ಯು ಆರ್ ದ ಟೀಚರ್, ಸ್ಟೂಡೆಂಟ್ ಅಲ್ಲ. ಯು ಆರ್ ದ ಟೀಚರ್. ನಾವು ಯಾರೂ ಆನ್ಸರ್ ಮಾಡಬಾರ್ದು, ಅವ್ರಿಗೆ ಚಾನ್ಸ್ ಕೊಡೋಣ. ಓಕೆ, ಎಸ್ ಕಮಾನ್. ಕ್ವಶನ್ 99 × 9 ಹೇಳ್ತೀರಾ? ಬನ್ನಿ, ಇಲ್ಲಿ ಬಿಡಿಸಿ ಹೇಳ್ಬೋದು. ಬನ್ನಿರಿ, ಇಲ್ಲಿ ಬಿಡಿಸಿ ಮಾಡ್ಬೋದು. ಬನ್ನಿರಿ, ಬನ್ನಿ. ಈಸ್ ಕಮಾನ್. ನೋ ಪ್ರಾಬ್ಲಮ್. ರೈಟ್ ರಾಂಗ್ ಅಲ್ಲ, ಅದು ಪ್ರಾಬ್ಲಮ್ ಅಲ್ಲ. ಸೇ ಗುಡ್, ಯು ಆರ್ ರೈಟ್. ಇದೊಂದು ಬಿಡಿಸ್ಬಿಡ್ರಿ. ಎಸ್, ದೊಡ್ಡ ಅಕ್ಷರದಲ್ಲಿ ಕಾಣಬೇಕದು, ವಿಡಿಯೋದಲ್ಲಿ ಕಾಣಬೇಕಮ್ಮ. 81 + 81. ಎಸ್, ಆನ್ಸರ್ ಈಸ್ 1891. Is it right? Good. Thank you, ಅಮ್ಮ.
ಎಸ್ ನಿನ್ನ ಹೆಸರು ಪವಿತ್ರ ಇಲ್ಲಿ ಯಾವ್ದು ನಿಮ್ಮ ಸೇಮು 4 ಸೆಮ್. ಸ್ವಲ್ಪ ಸಮೀಪ್ ತೋಳಿ ಸಮೀಪ್ ತೋಳಿ. ನನ್ನ ಹೆಸರು ಪವಿತ್ರ ಶಿರಟ್ಟಿ. ನಾನು B.Ed 4 ಸೆಮ್ದಾಗ ಓದಾಕತ್ತೀನಿ ಸರ್. ನಮ್ಮ ಕಾಲೇಜ್ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಬೆಳಗಾವಿ. ತಮ್ಮ ಇದ್ರ ಬಗ್ಗೆ ಹೇಳಿ. ಗೋಲ್ಡ್ ಮೆಡಲ್ ಯಾವುದು? ಅದೇ ಹೇಳಿ ಪ್ಲೀಸ್ ನಂದು MA ಎಕನಾಮಿಕ್ಸ್. ಅದ್ರೊಳಗ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ 5 ಗೋಲ್ಡ್ ಮೆಡಲ್ಸ್ ಇರ್ತದೆ ಸರ್. 5 ಗೋಲ್ಡ್ ಮೆಡಲ್. ಥ್ಯಾಂಕ್ ಯು. ವಾವ್, ನೋಡಿ ವೆರಿ ನೈಸ್, ಭಾಳ ಒಳ್ಳೆಯದು. ಏನೋ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತವೆ, ಕನ್ಫ್ಯೂಷನ್ಸ್ಗೆ ಹೆದರಬಾರ್ದು. ತಮಗೆಲ್ಲ ಗೊತ್ತಿದೆ, ಡರ್ ಕೆ ಆಗೆ ಜೀತ್ ಹೈ. ಇದು ಆ ಕೋಕಾ ಕೋಲಾ ಮತ್ತು ಅಕ್ಷಯ್ ಕುಮಾರ್ ಕಟ್ಟ ಸಂಬಂಧ ಅಲ್ಲ. ಜೀತ್ ಇದು ಮಾನವನ ಮೂಲ ಮಂತ್ರ. ಎಲ್ಲಿ ಹೆದರಿಕೆ ಬಿಡ್ತಿರೋ ಅಲ್ಲಿ ಜಯ ನಿಮ್ಮದಿದೆ. ಕನ್ಫ್ಯೂಷನ್ಸ್ ತಲೆ ಕೆಡಿಸ್ಕೋಬಾರ್ದು. 100 ಸಲ ತಪ್ಪಲಿ, 100 ಸಲ ಕನ್ಫ್ಯೂಷನ್ ಆಗಲಿ. ಎಸ್ ಕಮಾನ್, ಓಕೆ, ಇದನ್ನು ಚೇಂಜ್ ಮಾಡೋಣ. ಇನ್ನೊಂದು ಬೇರೆ ಒಂದು ನಿಮಗೆ ಸ್ಕ್ವೇರ್ ಕೊಡ್ತೀನಿ. ಜಗತ್ತದ ಸ್ಕ್ವೇರ್ಸ್ ಬಾಯಿ ಲೆಕ್ಕ ಬರ್ತವೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ, ನೋ ಪ್ರಾಬ್ಲಮ್. ವೇದಿಕ್ ಮ್ಯಾಥ್ಸ್ ಎಕ್ಸ್ಟ್ರಾಡಿನರಿ ಇದೆ ನೋಡಿ. ಎಸ್ ಕಮಾನ್. ಎಸ್, ಈಗೊಂದ ಸ್ಕ್ವೇರ್ ಏನು, ಯಾವುದಾದ್ರೂ ಒಂದು ಸ್ಕ್ವೇರ್ 1 to 50 ಸ್ಕ್ವೇರ್ಸ್ ಬಂದರೆ ಸಾಕು. ಆ್ಯಕ್ಚುಲಿ ಜೀವನದಲ್ಲಿ ಎಲ್ಲ ಸ್ಕ್ವೇರ್ಸ್ ಕವರ್ ಆಗ್ತವೆ. ಆದರೆ ನೀವು 100ವರೆಗೆ ಮಾಡ್ತೀರಾ, ಇನ್ನೂ ಹೆಚ್ಚಿಗೆ ಮಾಡ್ತೀರಾ, ಎಲ್ಲವೂ ಮಾಡ್ತೀರಾ. ನಾನು ಇಲ್ಲಿ ಒಂದು ಕೊಡ್ತಾ ಇದ್ದೇನೆ 93 ಸ್ಕ್ವೇರ್. ಎಲ್ಲ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ಸ್, CET ಎಲ್ಲ ನಿಮ್ಮ ಮುಂದಿನ ಎಲ್ಲ ಎಕ್ಸಾಮ್ಸ್ ಎಲ್ಲಾದರೂ ಪ್ರಿಪರೇಷನ್ ಇಲ್ಲೇ ಆಗುತ್ತೆ ನೋಡಿ. ಏನು ಹೇಳ್ತಾರೆ ಇಲ್ಲಿ? ಹೇಳ್ತಾರೆ ವೇದಿಕದಲ್ಲಿ 1ನೇದ್ರ ವರ್ಗ ಇಟ್ಕೊಳ್ಳಿ. ಸ್ಕ್ವೇರ್ ಆಫ್ 9 81, ಸ್ಕ್ವೇರ್ ಆಫ್ 3 9. ಇಟ್ಸ್ ಅ ರೈಟ್ ಆನ್ಸರ್, ಬಟ್ ಟೆಕ್ನಿಕಲ್ ಆನ್ಸರ್ ಈಸ್ 09. ನೀವು IAS, IPS, KS ದಲ್ಲಿ ಇಂಟರ್ವ್ಯೂದಲ್ಲಿ ಹೋದಲ್ಲಿ ಅಲ್ಲಿ ಕೇಳ್ತಾರೆ, ಎಲ್ಲ ಕಡೆ ಬಹಳ ಕಡೆ ಕೇಳಿದ್ದಾರೆ. ಸ್ಕ್ವೇರ್ಸ್ ಆರ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಮಿನಿಮಮ್ ಇನ್ 2 digits. ಮಿನಿಮಮ್ 2 digits ದಲ್ಲಿ ಇರಬೇಕು ಸ್ಕ್ವೇರ್. ಮೀನ್ಸ್ ಇನ್ಸ್ಟೆಡ್ ಆಫ್ 9 ಇಟ್ಸ್ 09. ಇಸ್ ಇಟ್ ಕ್ಲಿಯರ್? ಸ್ಕ್ವೇರ್ ಆಫ್ 1 01, ಸ್ಕ್ವೇರ್ ಆಫ್ 2 04, square of 4. Here we can't use 0. There are minimum 2 digits, 1 and 4. Sorry, 1 and 6. That's square of 3 is 09. Next, by leaving this, ಇದನ್ನ ಯಾಕೆ ಬಿಡಬೇಕು? ಒಂದು ಪ್ರೋಸೆಸ್ ಮುಗಿಸಿದ್ದೀವಿ, ಅದಕ್ಕೆ ಇದನ್ನು ಒಂದು ಪ್ಲೇಸ್ ಬಿಡಬೇಕು. IAS ದಲ್ಲಿ ಕೇಳ್ತಾರೆ, UPSCದಲ್ಲಿ ಕೇಳ್ತಾರೆ, ಎಲ್ಲೆಲ್ಲ ಕೇಳ್ತಾರೆ. ಇಲ್ಲೇಕೆ ಬಿಟ್ರಿಪ್ಪ ಮರಾಯರಿ ಇದನ್ನು ಅಂಥೇಳಿ. ಇದು ಒಂದು ಸ್ಟೆಪ್ ನಾವು ಪೂರ್ಣಗೊಳಿಸಿರ್ತೀವಿ, ಅದಕ್ಕೆ ಇದನ್ನು ಬಿಡಬೇಕು. ಸೀದಾ ಆನ್ಸರ್. ಅಲ್ಲಿ ಸೈಡ್ ಬೀಟಿಂಗ್ ಅಬೌಟ್ ದ ಬುಷ್, ನೋ, ಯು ಕಾಂಟ್ ವಿನ್ ದ್ಯಾಟ್ ರೇಸ್. ಎಸ್. ನೆಕ್ಸ್ಟ್, ಎರಡನ್ನು ಮಲ್ಟಿಪ್ಲೈ ಮಾಡಿ. 9 3s are 27. Make its double. 54. 54. Add that. 54. 9 4 6 8. This is the square of 93 according to Vedic maths. Is it clear? But here you are getting modern maths. What is that? ಬ್ರಿಟಿಷರು ಹೇಗೆ ಇದನ್ನೇ ಟ್ವಿಸ್ಟ್ ಮಾಡಿ ಯೂಸ್ ಮಾಡ್ಕೊಂಡ್ರು ನೋಡಿ. A + B ಹೋಲ್ ಸ್ಕ್ವೇರ್. ದ್ಯಾಟ್ಸ್ ದಿಸ್ ಈಸ್ A ಸ್ಕ್ವೇರ್, ದಿಸ್ ಈಸ್ B ಸ್ಕ್ವೇರ್, AB ಡಬಲ್ 2AB ಇದರಲ್ಲಿ ಇದೆ. ನೀವು ಇದಕ್ಕೆ A + B ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಚ್ಚಿ ನೋಡ್ರಿ, 90 + 4 ಹೋಲ್ ಸ್ಕ್ವೇರ್ ಮಾಡಿ ನೋಡ್ರಿ, ಆನ್ಸರ್ ಸಿಗುತ್ತೆ.
ಅಥವಾ 100 - 6 ಮಾಡಿ 100 - 7 ಮಾಡಿ ನೋಡ್ರಿ, ನಿಮಗೆ ಆನ್ಸರ್ ಸಿಗುತ್ತೆ. 90 + 3 ಹೋಲ್ ಸ್ಕ್ವೇರ್, 100 - 7 ಹೋಲ್ ಸ್ಕ್ವೇರ್. ಯು ವಿಲ್ ಗೆಟ್ ದ ಆನ್ಸರ್. ಎಸ್, ಈಗ ಒಂದು ಲಾಸ್ಟ್ ಒಂದು ಲೆಕ್ಕ ಕೊಡೋಣ ಬನ್ನಿ. ಒಂದು ಇದ್ರಾಗ ಡಬಲ್ ಸ್ಕ್ವೇರ್ದು ಒಂದು ಕೊಡ್ತೀನಿ, ಎಲ್ಲೆಲ್ಲ ಬರ್ತದ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಬರ್ತದ. ಇದರೊಳಗೆ ಒಂದು ಈಗ ನಿಮಗೆ ಜಗತ್ತದ ಸ್ಕ್ವೇರ್ಸ್ ಎಲ್ಲ ಬಾಯ್ಲೆಕ್ಕ ಬರ್ತವೆ. A to Z, square of first, square of second, leaving last one place AB and make it double 2AB final. Next, ಈಗ ಒಂದು ಡಬಲ್ ಸ್ಕ್ವೇರ್. say here 45 square minus 44 square. ಹೀಗಿದ್ದರೆ ವೇದಿಕದಲ್ಲಿ ಹೇಳ್ತಾರೆ, ಇಲ್ಲಿ ಕಂಡೀಷನ್ ಎರಡು ಸ್ಕ್ವೇರ್ ಇದ್ದು ಮಧ್ಯ ಮೈನಸ್ ಇದ್ರೆ ಆ ಎರಡನ್ನು ಕೂಡಿಸಿಬಿಡಿ, ನಿಮಗೆ ಆನ್ಸರ್ ಸಿಗುತ್ತೆ. ವೇದಿಕದಲ್ಲಿ ಎರಡು ಕೂಡಿಸಿದ್ರೆ ಎಷ್ಟಾಯ್ತು ರೀ? 89. ಹೌ ಮಚ್? 89. ಓಕೆ, ದಿಸ್ ಇಸ್ ಆನ್ಸರ್. ಬಟ್ ಕಾನ್ಸಿಕ್ಯೂಟಿವ್ ಇರ್ಬೇಕು ಸರ್. ಓಕೆ, ಇನ್ನು ಇದನ್ನ ಮಾಡರ್ನ್ ಮ್ಯಾಥ್ಸ್ದಲ್ಲಿ ಹೇಗೆ ಬಿಡಿಸ್ತೀವಿ? ಬ್ರಿಟಿಷರು ಇದನ್ನ ಹೆಂಗೆ ಯೂಸ್ ಮಾಡ್ಕೊಂಡ್ರು ನೋಡಿ. ಇಲ್ಲಿ ಇದಕ್ಕೆ ಫಾರ್ಮುಲಾ ಬರ್ತದ A² - B². ಇಟ್ಸ್ ಎಕ್ಸ್ಪಾನ್ಷನ್ ಈಸ್ A + B A - B. ನೋಡಿ, ಇನ್ನ A 45 B 44. Substitute these value in that formula. That's 45 plus 44. 45 minus 44 is, come on, it's 89. It's 1. That's bracket means multiplication. 89 into 1. That answer is 89. This is the answer. Okay, this is answer 89. ಇಷ್ಟೇ ಎಲ್ಲವೂ ಸರ್. ಬಟ್ ಅವು ಕಂಟಿನ್ಯೂಸ್ ನಂಬರ್ ಇರ್ಬೇಕು ಸರ್ ಅಷ್ಟೇ. ಹಾಂ, ಕಂಡೀಷನ್ಸ್ ಇರ್ತವೆ. ಇಲ್ಲ, ಕಂಟಿನ್ಯೂಸ್ ಇಲ್ದಿರೋದು ಬರುತ್ತೆ. ಇಲ್ಲಿ ಹೇಳ್ಬಿಡ್ತಾರೆ ನೋಡ್ರಿ, ಅದು ನಿಮಗೆ ನೇರವಾಗಿ ಸಿಗ್ತದ. ಸೇ 45 and 43. 45 and 43 ಡಿಫ್ರೆನ್ಸ್ ಎಷ್ಟು ಬಂತ್ರಿ? ಇದು 45 and 43 ಇದ್ರೆ ಎಷ್ಟಾಗ್ತದ ಎಡಿಷನ್? 45 43 88. ಎಷ್ಟಾಗ್ತದ ಅದು ಎಡಿಷನ್? ಎಷ್ಟಾಗ್ತದ? 88. ಡಿಫ್ರೆನ್ಸ್ ಎಷ್ಟದ ರೀ ಅದು ಎರಡಕ್ಕೂ? 2. ಇದಕ್ಕೆ 2 ಮಾಡಿಬಿಡುದು. ಎಡಿಷನ್ ಆ್ಯಂಡ್ ಡಿಫ್ರೆನ್ಸ್. ಓಕೆ, ಆಮೇಲೆ ನೀವು ಇದನ್ನ ಫಾರ್ಮುಲಾದಾಗ ಬಿಡಿಸ್ಕೋತ ಬಂದಾಗ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬತ್ರಿ? 1. ಅವಾಗ ಎಷ್ಟು ಬರ್ತದ? 2 ಬರ್ತದ. ಇಲ್ಲಿ ಬಂದು 88 ಬರ್ತದ, ಇದು ಅದು 2 ಬರ್ತದ. ಇವೆರಡು ಮಲ್ಟಿಪ್ಲಿಕೇಶನ್ ಈಕ್ವಲ್ ಬರುತ್ತೆ. ಎಲ್ಲದರಲ್ಲಿ ಇದೆ ರೀ. ವೇದಿಕ್ ಮ್ಯಾಥ್ಸನ್ನು ಸ್ಟೆಪ್ ಬೈ ಸ್ಟೆಪ್ಪಕ್ಕೆ ಯೂಸ್ ಮಾಡಿದ್ದಾರೆ. ಈಗ ಲಾಸ್ಟ್ ನಿಮಗೊಂದು ಹೇಳ್ಬಿಡ್ತೇನೆ, ಡಿವಿಷನ್. ಓಕೆ, ಯಾವ ಥರ ಯೂಸ್ ಮಾಡಿದ್ದಾರೆ ಬರ್ಕೊಳ್ಳೋರಿದ್ದೀರಿ? ಬರ್ಕೋರಿ ಇದನ್ನೊಂದು ನೀವು. ಎಲ್ಲೆಲ್ಲ ಬರ್ತದ, ಎಲ್ಲ ಆರ್ಮಿ, ನೇವಿ, ಏರ್ ಫೋರ್ಸ್, SDA, FDA, IAS, KS ಎಲ್ಲಿ ಹೋದಲ್ಲೆಲ್ಲ ಬರ್ತವೆ ಈ ಲೆಕ್ಕಗಳು ಎಲ್ಲ ಕಡೆಗೆ. ಇದು ಬೇಕಾದ್ರೆ ಬೇಗ ಬರ್ಕೊಳ್ಳಿ. ಕಮಾನ್. ಎಸ್, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ತಲೆನೇ ಕೆಡ್ಸ್ಕೊಬೇಡ್ರಿ. ವೇದಿಕ್ ಸರ್ವ ಎಲ್ಲರಿಗೂ ಬರುತ್ತೆ. ಸರ್ವಸ್ವ ಇದೆ ಜಗತ್ತಿನಲ್ಲಿ. ನನ್ನ ಮಕ್ಕಳಿಗೆ ಇವತ್ತು ನಾನು ಜಗತ್ತು ಪ್ರಸಿದ್ಧ ಮಾಡಿದ ಒತ್ತಾಯಪೂರ್ವಕ ಅಲ್ರಿ, ಇನ್ಸ್ಪೈರ್ ಮಾಡಿದ್ದು. ನಂಬರ್ ಆಫ್ ಅವರ್ಸ್ ಹೇಗೆ ಯೂಸ್ ಮಾಡಬೇಕು, ಇದು ಜೀವನ ತಿರುಗಿ ಬರುವುದಿಲ್ಲ. ಇದೇ ಜೀವನದಲ್ಲಿ ಏನು ಮಾಡಿದ್ರು ಮಾಡ್ಲಿಕ್ಕಾಗ್ತದ. ಬಿಫೋರ್ ನನ್ನ ಮ್ಯಾರೇಜ್ ಪ್ಲ್ಯಾನ್ ಮಾಡಿದ್ದೆ, ನೆಕ್ಸ್ಟ್ ಜನ್ರೇಷನ್ ಎಕ್ಸ್ಟ್ರಾಆರ್ಡಿನರಿ ಟೀಚರ್ಸ್ ಆ್ಯಂಡ್ ಸೈಂಟಿಸ್ಟ್ ಬೋತ್ ಟುಗೆದರ್. ಇವತ್ತು 100% ಸಕ್ಸಸ್ಫುಲ್ ಇದ್ದೀವಿ. ಪ್ಲ್ಯಾನಿಂಗ್ ಮಾಡಲೇಬೇಕು. ವಿದೌಟ್ ಪ್ಲ್ಯಾನ್ ನಥಿಂಗ್ ಹ್ಯಾಪನ್ಸ್. ಎಸ್, ಓಕೆ, ಇಸ್ ಇಟ್ ಕ್ಲಿಯರ್? ಎಸ್, ಲಾಸ್ಟ್ ಒಂದು ಡಿವಿಷನ್ ನೋಡಿ.
ಒಂದು ಲಾಸ್ಟ್ ಡಿವಿಷನ್. ಭಾಳ ಅದರಿ ಈ 0 to 9 ಅಂಕೆಗಳಲ್ಲಿ ಮತ್ತು ಅಕ್ಷರಗಳಲ್ಲಿ ಇಂಥ ಅಗಾಧವಾದ ಶಕ್ತಿ ಇದೆಯಲ್ಲ, ನೀವು ಏನು ಬೇಕಾದರೂ ಆಗ್ಬೋದು ಇದರಲ್ಲಿ. ಓನ್ಲಿ 0 to 9 ನಂಬರ್ಸ್ ಮತ್ತು ಒಂದು 50, 60, 45, ಒಂದು 26 ಅಕ್ಷರಗಳು. ಏನ್ರಿ ಇವನ್ನ ಕೂಡ್ಸಕ್ಕೆ ಕಳ್ಯಾಕ ಕಲ್ಕೊಂಡ್ರೆ ಸಾಕು. ಕೆಲವೊಂದು 10 ಅಕ್ಷರಗಳು. ಎಂಥ ಸಾಹಿತ್ಯ ಆಗ್ತದೆ ಗೊತ್ತ್ರಿ. ನನ್ನ ಬುಕ್ದಲ್ಲಿ ಸರ್ ಅವ್ರಿಗೆ ನಾನು ತೋರಿಸಿದೆ. ನಮ್ಮ ಅಜ್ಜರು ಯಾವ ಸ್ಕೂಲಿಗೆ ಹೋದವರಲ್ಲ, ಒಳ್ಳೆ ನಾಟಕ ಕಂಪ್ನಿ ಇತ್ತು. ನಾನು ಇವತ್ತು ಈ ಸ್ಟೇಜ್ ಮೇಲೆ ಅಡ್ಡಾಡೋದು ಇದು ಬಿಫೋರ್ ಸ್ಕೂಲಿಂಗ್ ಈ ಸ್ಟೇಜ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೀವಿ ನಾಟಕ ಕಂಪ್ನಿಯಲ್ಲಿ, ಅಜ್ಜರ್ ನಾಟಕ ಕಂಪ್ನಿಯಲ್ಲಿ. ಎಕ್ಸ್ಟ್ರಾಆರ್ಡಿನರಿ, ಈಸ್ ದ ಎಕ್ಸ್ಟ್ರಾಆರ್ಡಿನರಿ ಪರ್ಸನ್. ಏನು ಬೇಕಾದರೂ ಮಾಡ್ಬೋದು. ಸೊ ಬಹಳಷ್ಟು ಥಿಂಗ್ಸ್ ಇದೆ. ತಮ್ಮ ಸಮಯ ಇದೆ, ತಮ್ಮ ಹತ್ರ ಸಮಯ ಇದೆ. ಇವಾಗ ನಿಮ್ಮ ಫ್ಯೂಚರನ್ನು ಎಕ್ಸ್ಟ್ರಾಆರ್ಡಿನರಿ ಮಾಡ್ಬೋದು. ಎಸ್, ಲಾಸ್ಟ್ ಒನ್. ಸೇ 1, 2, 3, 4 ಡಿವೈಡೆಡ್ ಬೈ 5. ಮಲ್ಟಿಪ್ಲಿಕೇಶನ್ನಲ್ಲಿ ಜಗತ್ತಕ್ಕೆ ಒಂದೇ ರೂಲ್. ಆಮೇಲೆ ಸ್ಕ್ವೇರ್ದಲ್ಲಿ ಒಂದೇ ರೂಲ್. ಆದರೆ ಡಿವಿಷನ್ದಲ್ಲಿ 5 ಇವೆ. ಅಂದರೆ 5ದಿಂದ ಡಿವಿಷನ್ ಇದ್ದರೆ 1, 2ದಿಂದ ಇದ್ದರೆ ಇನ್ನೊಂದು, 3ದಿಂದ ಇದ್ದರೆ ಮತ್ತೊಂದು, 7, 11, 13 and 19. ಹೀಗೆ ಬೇರೆ ಬೇರೆ ಒಂದು 5-6 ಟೆಕ್ನಿಕ್ ಇವೆ. ಎಸ್, ಕಮಾನ್ ಒಂದನ್ನು ನೋಡೋಣ. ಎಸ್, ಇಲ್ಲಿ ನೋಡಿ 1, 2, 3, 4 ಡಿವೈಡೆಡ್ ಬೈ 5. ಹೀಗಿದ್ದಾಗ ವೇದಿಕದಲ್ಲಿ ಹೇಳ್ತಾರೆ ಕೊಟ್ಟ ನಂಬರ ಡಬಲ್ ಮಾಡ್ಕೊಳ್ಳಿ. ಡಬಲ್ 4 ಡಬಲ್ 8, 6, 4, 2. ಕ್ಯಾರಿಯನ್ ಬಂದರೆ ಕೈಲ ಬಂದರೆ ಮುಂದಕ್ಕೆ ಕೊಡಬೇಕು. ಓಕೆ, ಕೊಟ್ಟ ನಂಬರ್ ಡಬಲ್ ಮಾಡ್ಕೊತೀವಿ. ಇಲ್ಲಿ 5 ಒಂದಿದೆ, 1 ಒಂದನ್ನು ಬಿಟ್ಟು ಪಾಯಿಂಟ್ ಕೊಡಿ. ಓಕೆ, ದಿಸ್ ಈಸ್ ಆನ್ಸರ್. ಫಿನಿಶ್, ಲೆಕ್ಕ ಮುಗಿತಿರೋದು. ದಿಸ್ ಈಸ್ ಆನ್ಸರ್. ಇನ್ನು ಇದನ್ನು ಮಾಡರ್ನ್ ಮ್ಯಾಥ್ಸ್ದಲ್ಲಿ ಹೇಗೆ ಬಿಡಿಸ್ತೀವಿ ನೋಡಿ. ಮಾಡರ್ನ್ ಮ್ಯಾಥ್ಸ್ ಅಲ್ಲಿನೂ ಹೇಗೆ ಯೂಸ್ ಮಾಡ್ಕೊತೀರಿ ನೋಡಿ ಬ್ರಿಟಿಷರು. ನೋಡಿ ಇಲ್ಲೇನು ಮಾಡ್ತೀವಿ, ಮಾಡರ್ನ್ ಮ್ಯಾಥ್ಸ್ 1, 2, 3, 4 ಡಿವೈಡೆಡ್ ಬೈ 5. ಇಲ್ಲೇನು ಮಾಡ್ತೀವಿ, 5ಅನ್ನು 10ರಲ್ಲಿ ಕನ್ವರ್ಟ್ ಮಾಡಲಿಕ್ಕೆ 2 ಕೊಡ್ತೀವಿ. ಇದನ್ನೇ ಮೇಲೂ ಕೊಡ್ತೀವಿ. ಆದರೆ ಇದರ ಡ್ಯೂಟಿ ಬೇರೆ, ಇದರ ಡ್ಯೂಟಿ ಬೇರೆ. ಅದನ್ನೇ ರಿಪೀಟ್ ಮಾಡ್ತೀವಿ. ಇಲ್ಲಿ ಟೀಚರ್ಸ್ ನಿಮಗೆ ಹೇಳಿರ್ತಾರೆ ಪ್ರೈಮರಿದಲ್ಲಿ ಅಥವಾ ಹೈಸ್ಕೂಲ್ ಕಾಲೇಜಲ್ಲಿ, ಒಂದೇ ಸಂಖ್ಯೆಯಿಂದ ಅಂಶ ಛೇದಕ್ಕೆ ಗುಣಿಸಿ. ಆದರೆ ನೀವು IAS, IPS, KS ಅದು ಹೋದಾಗ ಅಲ್ಲಿ ಓರಲ್ದಲ್ಲಿ ಕೇಳ್ತಾರೆ ಈ ಟೂದ ಡ್ಯೂಟಿ ಏನೋ, ಇದರ ಡ್ಯೂಟಿ ಏನು. ಡ್ಯೂಟಿ ಮಾತ್ರ ಬೇರೆ ಬೇರೆ ಇವೆ. ಟೆಕ್ನಿಕಲಿ ಸ್ಟಡಿ ಮಾಡಿರ್ಬೇಕು. ಇಲ್ಲಿ 5ಅನ್ನು 10ದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಈ 2 ಕೆಲಸ ಮಾಡ್ತದ. ಇದೇ 2 ಮೇಲೆ ಬಂದು ರೇಷಿಯೋವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮಾಡ್ತದ. ರೇಷಿಯೋ ಬ್ಯಾಲೆನ್ಸ್ ಮಾಡ್ತದ. ನೋಡಿ ಇಲ್ಲಿ 5 2s 10, 8, 6, 4, 2. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಏನಾಗ್ತದ, ಇಲ್ಲಿ 1 0 ಇದೆ, 1 ಬಿಟ್ಟು ಪಾಯಿಂಟ್ ಕೊಡೋದು. ದಟ್ ಈಸ್ 2, 4, 6.8. ಓಕೆ, this is the answer by modern maths. Whatever the maths we are studying in school, college, this is called modern maths. ಇದನ್ನು ನೋಡಿ, ಇಲ್ಲಿ ಏನು ಮಾಡಿದ್ರು ಬ್ರಿಟಿಷರು ಗೊತ್ತು? ನಾವು ಹೇಳಿದೇವಿ ಕೊಟ್ಟ ನಂಬರನ್ನು ಡಬಲ್ ಮಾಡ್ಕೊಳ್ಳಿ. ನಾವು ಓರಲ್ ಆಗಿ ಹೇಳಿದ್ದು ಅವರು ಸ್ಟೆಪ್ದಲ್ಲಿಟ್ಟರು. ಏನು ಮಾಡ್ರು? ಡಬಲ್ ಸ್ಟೆಪ್ ಇಟ್ಕೊಂಡ್ರು, ಅದನ್ನು ಬಿಡಿಸಿಟ್ರು. ಆಮೇಲೆ ಹೇಳಿದರು 1 0 ಬಂದಿದೆ,
ಒಂದು ಬಿಟ್ಟು ಪಾಯಿಂಟ್ ಕೊಡಿ. ದಿಸ್ ಈಸ್ ದ ಲಿಂಕ್. ಸೊ ಇದು ಗೊತ್ತಾದರೆ ಸಾಕು, ನಿಮಗೆ ಎರಡೂ ಸೂಪರ್ ಆಗ್ತೀರಾ. ನಿಮ್ಮ ಸ್ವಂತಕ್ಕೆ ಫ್ಯೂಚರ್ ಎಲ್ಲ ನಿಮ್ಮ ಮುಂದಿನ ಜನ್ರೇಷನ್ ದಯವಿಟ್ಟು ಎರಡು ಲಿಂಕ್ ಕೊಡಿ. ಯಾರಿದ್ರೂ ಸೂಪರ್ ಆಗ್ತಾರೆ. ನೀವು ಯಾವಾದ್ರಾದರೂ ಒಬ್ಬ ಸ್ಟೂಡೆಂಟ್ನ IAS ಮಾಡಬೇಕಂದ್ರೆ ಮಾಡಿ ತೋರಿಸ್ತೀರಾ. IPS ಮಾಡಬೇಕಾ, ಮಾಡಲಿಕ್ಕಾಗ್ತದ. ಸೈಂಟಿಸ್ಟ್ ಮಾಡಬೇಕಾ, ಮಾಡಲಿಕ್ಕಾಗ್ತದ. ಏನೆಲ್ಲ ಥಿಂಗ್ಸ್ ಇದೆ. ಮತ್ತು ಕೊನೆಗೆ ನಂದೊಂದು ರಿಕ್ವೆಸ್ಟ್ ಇದೆ, ಸ್ವಲ್ಪ ಸೀರಿಯಸ್ಲಿ ತೊಗೊಳ್ರಿ. ಒಂದು ಕ್ಷಣನೂ ವೇಸ್ಟ್ ಬಿಡಬೇಡಿ, ಒಂದೊಂದು ಕ್ಷಣ ವೇಸ್ಟ್ ಬಿಡಬೇಡಿ. ನನಗೆ ನನ್ನ ಕೆಲವು ಸ್ಟೂಡೆಂಟ್ಸ್ ಫೋನ್ ಮಾಡ್ತಾರೆ, ಸರ್ ನಾನು ಇಂಥಲ್ಲಿ B.Ed ಮಾಡ್ತಾ ಇದ್ದೀನಿ, ಸ್ವಲ್ಪ ಯಾಕೋ ತೊಂದರೆ ಆಗ್ತಾ ಇದೆ, ಏನು ಮಾಡಲಿ? ನಾನು ಅಂಕು ಸ್ಟಡಿ ಮೆಥಡ್ ವಿಡಿಯೋಸ್ ಬೇರೆ ಬೇರೆ ಜೊತೆಗೆ ಫೋನ್ ಮೇಲೆ ಒಂದು ಸ್ವಲ್ಪ ಅವರಿಗೆ ಹೇಳಿಕೊಡುತ್ತೆ. ಸೀದಾ ಸೂಪರ್ ಟಾಪರ್ ಆಗಿದ್ದಾರೆ. ನಾನು ಒಂದು ಕಡೆಗೆ ಸಿರ್ಸಿ ಸೈಡ್ ಹೋಗಿದ್ದೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಗೌರ್ಮೆಂಟ್, ಅಲ್ಲಿ ಒಂದು ಕಡೆಗೆ ಬೇರೆ ಒಂದು ಕಡೆಗೆ ಒಂದು ಡಿಪ್ಲೊಮಾ ಕಾಲೇಜಲ್ಲಿ, ಸಿದ್ದಾಪುರದಲ್ಲಿ, ಬೇರೆ ಬೇರೆ ಕಡೆಗೆ ಶಿವಮೊಗ್ಗದಲ್ಲಿ, ಬೆಂಗಳೂರಲ್ಲಿ, ಎಲ್ಲೆಲ್ಲ ಹೋದಲ್ಲಿ, ಮಹಾರಾಷ್ಟ್ರದಲ್ಲಿ. ಅಲ್ಲಿ ಸ್ಟೂಡೆಂಟ್ಸ್ ಸಾಯಂಕಾಲದಲ್ಲಿ ಫೋನ್ ಮಾಡ್ತಾರೆ, ಸರ್ ಇದು ನನಗೆ ಹೀಗೀಗೆ ತೊಂದರೆ ಆಗ್ತಾಯಿದೆ, ಏನು ಮಾಡಬೇಕು? ಆ ಸಮಸ್ಯೆಗಳಿಗೆ ನಾನು ಆ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿದೆ. ಒಂದು ಬಿಟ್ಟು 2-3 ಸಲ ಶಾಂತಾಗಿ ಕೇಳ್ಕೊಳ್ಳಿ, ಅದನ್ನು ಕೃತಿಯಲ್ಲಿ ಇಳಿಸಿ ಆಮೇಲೆ ನೋಡಿ ಅಂತ ಹೇಳಿದೆ. 1 ದಿನ 2 ದಿನ 3 ದಿನದಲ್ಲಿ, ಕೆಲವು ಪ್ರಸಂಗದಲ್ಲಿ 1 ಗಂಟೆಯಲ್ಲಿ ಆನ್ಸರ್ ಕೊಟ್ಟರು ಮಕ್ಕಳು, ಸರ್ ನನ್ನ ಸಮಸ್ಯೆ ದೂರಾಗಿದೆ. ಸೊ ಇಂಥ ಖುಷಿ ಬರಬಾರ್ದ್ರಿ. ಸೊ ದಯವಿಟ್ಟು ತಾವು ಖುಷಿ ಪಡುವಂಥವ್ರಾಗ್ರಿ. ತಮ್ಮ ಮುಂದಿನ ಎಲ್ಲ ಜನ್ರೇಷನ್, ತಮ್ಮ ಕಾಂಟ್ಯಾಕ್ಟ್ದಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳು ಸೂಪರ್ ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಈ ಅಕ್ಷರ ಮತ್ತು ಅಂಕೆ ಸಂಖ್ಯೆಗಳಲ್ಲಿ ಭಾಳ ದೊಡ್ಡ ಶಕ್ತಿ ಅದ. ನೀವು ಒಳ್ಳೆ ಪಾತ್ರದಲ್ಲಿ ಬಂದಿರಿ, ಟೀಚರ್ಸ್ ಆಗ್ತಾ ಇದ್ದೀರಿ. ಬಹುಶಃ ಮುಂದೆ ಹೋಗಿ ನೀವು ಈವನ್ PhD ಕೂಡ ಅನುಕೂಲ ಆದರೆ ಜಾಬ್ ಮಾಡ್ತಾ PhD ಕೂಡ ಎಂಟ್ರಿ ಕೊಡಿ. ಯಾಕಂದರೆ ನಿಮಗೆ ಮುಂದೆ ಹೋಗಿ ಪ್ರಮೋಷನ್ಸು ಸಿಗ್ತವೆ. ಮತ್ತು ನಾನು ವಿಶೇಷವಾಗಿ B.Ed ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳೋದು, B.Ed ಅದು ಇವಾಗ 2 ವರ್ಷ ಇದೆ. ಎಕ್ಸ್ಟ್ರಾಡಿನರಿ ಥಿಂಗ್ಸ್ ಇದೆ. 2 ವರ್ಷ B.Ed ಭಾಳ ಒಳ್ಳೆಯದು. ನಾನು ಸುಮಾರು ಒಂದು 40 ವರ್ಷ ಹಿಂದೆ ಈ ಆಸೆ ಪಡ್ತಿದ್ದೆ. ನಾವು ಟೀಚರ್ ಟ್ರೈನಿಂಗ್ ಮಾಡ್ತಿದ್ದೀವಿ, ಹಾಸ್ಟೆಲ್ದಲ್ಲಿ ಇರ್ತಿದ್ದೀವಿ. ಆಗ B.Ed ಹುಡುಗರು ಹಿಂಗೆ ಬಂದು ಹಿಂಗೆ ಹೋಗಿಬಿಡ್ತಿದ್ರು. 8-9 ತಿಂಗಳಲ್ಲಿ ಜಾತ್ರೆ ಮುಗಿಸ್ಕೊಂಡು ಹೋಗಿಬಿಡೋರು. ಅವ್ರಿಗೆ ಚೇಷ್ಟ ಮಾಡ್ತಿದ್ದೀವಿ, ಮಾರಾಯರು ನೀವು ಅರ್ಧ ಮಾಸ್ತರ್ಗಳಾಗತ್ತೀರಿ ಅಂತ ಹೇಳೋರು. ನಾವು ನೋಡಿ 2 ವರ್ಷ ಟ್ರೈನಿಂಗ್ ಮಾಡ್ತಾಯಿದ್ದೀವಿ ಅಂತ ಹೇಳೋರು ಅವ್ರಿಗೆ. ಟೀಚರ್ಸ್ 2 ವರ್ಷ ನಾವು ಪಕ್ಕಾ ಟೀಚರ್ ಆಗ್ತಾ ಇದ್ದೀವಿ, ಮಾರಾಯ 1 ವರ್ಷದಲ್ಲಿ 9 ತಿಂಗಳಲ್ಲಿ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ, ಕಡಿಮೆ ಆಗ್ತದೆ ಮಾರಾಯ ಅಂತ ನಾನು ಸ್ವತಃ ಎಷ್ಟೋ ಸಲ ಇದನ್ನು ಯೋಚನೆ ಮಾಡಿದೆ. ನಾನು ಟೀಚರ್ ಟ್ರೈನಿಂಗ್ ಮಾಡುವಾಗ ಅದು ಭಾಳ ಖುಷಿ ಅನ್ನಿಸ್ತದ. ಇವಾಗ ನಮ್ಮ ಎಲ್ಲ ಶಿಕ್ಷಣ ತಜ್ಞರು, ನಮ್ಮ ಎಲ್ಲ ಗೌರ್ಮೆಂಟ್ಸು ಈ ವ್ಯವಸ್ಥೆ ಮಾಡಿದೆ. ಚೆನ್ನಾಗಿ ಸ್ಟಡಿ ಮಾಡಿರಿ. ಮತ್ತು B.Edದವ್ರಿಗೆ PhD ಭಾಳ ಈಸಿ ಆಗ್ತದೆ, ಭಾಳ ಈಸಿ ಆಗ್ತದೆ. B.Edದವ್ರಿಗೆ ನಿಮಗೆ ಒಂದು ಜಾಬ್ ಹಿಡ್ಕೋರಿ ಮೊದಲು ಕೈಯಾಗ. ಯಾಕಂದರೆ PhD ಲಾಂಗ್ ಲೈಫ್, ಅದು ಭಾಳ ದೊಡ್ಡ ಪ್ರವಾಸ. ನೀವು ಈ ಲೈನ್ದಲ್ಲಿ ಬಂದದ್ದು 100ಕ್ಕೆ 100 ನಿಮ್ಮನ್ನು ನೋಡಿ ಹೇಳ್ತಾ ಇದ್ದೇನೆ ಅಂತ ಅಲ್ಲ, ನನಗೆ ಗೊತ್ತಿದೆ ಇವತ್ತು ಜಾಬ್ಸ್ ಪ್ರಾಬ್ಲಮ್ ಏನಿದೆ, ತಮಗೂ ಗೊತ್ತಿದೆ, ಡೌಟ್ಸೇ ಇಲ್ಲ. ಇಂಥ ಕೋರ್ಸಸ್ ಮಾಡ್ಕೊಂಡು ಜಾಬ್ ಹಿಡ್ಕೊಳ್ರಿ. ಜಾಬ್ ಹಿಡ್ಕೊಂಡ ನಂತರ ಆರಾಮಾಗಿ ಈಸಿಯಾಗಿ ಸಮಯ ಸಿಕ್ಕಾಗ PhD ಮಾಡ್ಕೊರಿ. ಮತ್ತು ಇಂಥ ಕಾಲೇಜ್ಗಳಲ್ಲಿ B.Ed ಕಾಲೇಜಲ್ಲೇ ಪ್ರಿನ್ಸಿಪಾಲ್ರಾಗಿ ಬಂದುಬಿಡ್ತೀರಿ, ಲೆಕ್ಚರರ್ಸ್ ಆಗಿ ಬಂದುಬಿಡ್ತೀರಿ. ಒಳ್ಳೆ ಸಿಚುವೇಶನ್ಸ್ ಇದೆ, ಒಳ್ಳೆ ಜೀವನ ಇರುತ್ತೆ. 4 ದುಡ್ಡು ಸಂಬಳ ಕಡಿಮೆ ಸಿಗಲಿ, ಏನು ಹೆದರಬಾರ್ದು. ಸಂಬಳ ದುಡ್ಡ ಫೈನಲ್ ಅಲ್ಲ, ಮಾನಸಿಕ ಸಮಾಧಾನ ಸರ್ವಸ್ವ. ಓಕೆ, ಅಡ್ಡಿ ಇಲ್ಲ. ತಮ್ಮ ಪ್ರಿನ್ಸಿಪಾಲ್ರು, ನಮ್ಮ ವಿಶೇಷವಾಗಿ ನಮ್ಮ ಸರ್ ಅವರು, ಸೀನಿಯರ್ ಸರ್ ಅವರು, ಆಮೇಲೆ ಇನ್ನೊಬ್ಬರು ಸರ್ ಅವರು, ಸೊ ತಾವೆಲ್ಲರೂ ಸೇರಿ ಟೀಚಿಂಗ್ ನಾನ್ ಟೀಚಿಂಗ್ ಅಷ್ಟು ಎಲ್ಲರೂ ಸೇರಿಕೊಂಡು ನಮ್ಮ ಗೌರ್ಮೆಂಟ್ B.Ed ಕಾಲೇಜ್ ಬೆಲ್ಗಾಂ, ಬಹಳ ದೊಡ್ಡ ಹೆಸರು. ನನ್ನ ತೀರಾ ಬಾಲ್ಯ ಜೀವನದಿಂದ ಈ ಬಿಲ್ಡಿಂಗ್ ನೋಡ್ತಾ ಇದ್ದೇನೆ.
ನಾನು ಯಾವಾಗಲೂ ನನ್ನ ಫ್ರೆಂಡ್ಸನ್ನು ಸ್ಟಡಿ ಮಾಡಿದ್ದು ನಾನು ನೋಡಿದ್ದೇನೆ. ಒಂದು 2 ವರ್ಷ ಹಿಂದಕ್ಕೆ ಕೂಡ ನಾನು ಇಲ್ಲಿ ಬಂದಿದ್ದೆ, ಒಂದು ಲೆಕ್ಚರ್ ಕೊಟ್ಟಿದ್ದೆ ಇದೇ ಹಾಲ್ದಲ್ಲಿ. ಸೊ ಅದರ ಅವತ್ತು ವಿಡಿಯೋಸ್ ಅವು ಇವು ವಿಶೇಷವಾಗಿ ಏನು ಮಾಡ್ತಿರಲಿಲ್ಲ. ಇಲ್ಲೊಂದು ನಿಮ್ಮ ನೆನಪಿಗಾಗಿ ಒಂದು ವಿಡಿಯೋ ಕೂಡ ಮಾಡೀವಿ. ಬಹುಶಃ ಒಂದು 2 ವಿಡಿಯೋಸ್ ಆಗ್ತವೆ. ಸರ್ ಅವರು ಕೂಡ ಮಾತಾಡ್ಕೊಂಡು ಅವನು ಒಂದು 2 ವಿಡಿಯೋಸ್ ಸಮಾಜದ ಮುಂದೆ ಹೋಗಲಿ. ನಮ್ಮ ಗೌರ್ಮೆಂಟ್ BEd ಕಾಲೇಜ್ ಬೆಲ್ಗಾಂ ಸಿಟಿ ಯಾವ ಥರ ಪ್ರಯತ್ನ ಮಾಡ್ತಾ ಇದ್ದಾರೆ, ಭಾಳ ದೊಡ್ಡ ಪ್ರಯತ್ನ ಇದೆ. ಸರ್ ಅವರು ಕೆಲವೊಂದು ಥಿಂಗ್ಸನ್ನು ಕೇಳಿಕೊಂಡು ನನ್ನ ಶಬ್ದಗಳ ಮೇಲೆ ನಂಬಿಕೊಂಡು ಪ್ರಿನ್ಸಿಪಾಲ್ರು, ನಮ್ಮೆಲ್ಲ ಸೀನಿಯರ್ ಸರ್ ಎಲ್ಲ ಮತ್ತು ತಾವೆಲ್ಲರೂ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಫ್ಯೂಚರ್ ನಿಜಕ್ಕೂ ಎಕ್ಸ್ಟ್ರಾಡಿನರಿ ಇದೆ. ನಾನು ತಾವು ಏನೋಪ್ಪ ಸ್ವೀಟ್ ಮಾತಾಡ್ತೀನಂತ ದಯವಿಟ್ಟು ತಿಳ್ಕೊಬೇಡ್ರಿ. ಸ್ಟಡಿ ಮಾಡಿ ನಂಬರ್ ಆಫ್ ಅವರ್ಸ್. ಯಾವ ಹಾಲಿಡೇ ಬಿಡಬೇಡ್ರಿ, ಸಮರ್ ವೆಕೇಷನ್ ಅನ್ನಬೇಡಿ, ಯಾವ ದಸರಾ ದೀಪಾವಳಿ ವೆಕೇಷನ್ ಬಿಡಬೇಡಿ. ಪ್ರತಿ ಒಂದು ಕ್ಷಣ ಲೆಕ್ಕ ಮಾಡಿ. ಈ ವರ್ಷ 2 ವರ್ಷ ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ. 100% ನೀವು ಸಕ್ಸಸ್ಫುಲ್ ಆಗ್ತೀರಿ, ನೋ ಡೌಟ್ಸ್. ಇದು ಬೇರೆ ಏನೂ ಇಲ್ಲ. ಸೈನ್ಸ್ದಲ್ಲಿ ಡೆಫಿನೇಷನ್ ನೋಡಿ, ವರ್ಕ್ ಡೆಫಿನೇಷನ್ ನೋಡಿ. ಇದೊಂದು ವರ್ಕ್ ಇದೆ, ಅದು ಮಾಡಿದರೆ ಆಗ್ತದ, ಮಾಡಲಿಲ್ಲ ಅಂದರೆ ಆಗೋದಿಲ್ಲ. ಸೊ ದ್ಯಾಟ್ಸ್ ಫೈನಲ್. ಒನ್ಸ್ ಅಗೇನ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು, ಥ್ಯಾಂಕ್ಸ್. ಸರಿ ಸರ್ ಅದು ಆನಿದ್ರಿ ಬಟನ್ ಆಫ್ ಮಾಡೋರು ಬಟನ್ ಆಫ್ ಮಾಡಿ. ಇಂದು ದಿನಾಂಕ 5/10/2024 ಈ ನಮ್ಮ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಬೆಳಗಾವಿ ಇಲ್ಲಿಗೆ ಶ್ರೀ ಅಂಕುಶ್ ದುರ್ಗಿ ಇವರು ಆಗಮಿಸಿ ಈ ನಮ್ಮ ಎಲ್ಲ ಗೃಹ ಶಿಕ್ಷಣಾರ್ಥಿಗಳಿಗೆ ಯಾವ ತರನಾಗಿ ಸಮಯದ ಸದುಪಯೋಗ ಮಾಡಿಕೊಳ್ಳಬೇಕು, ಮತ್ತು ಯಾವ ತರನಾಗಿ ಅಧ್ಯಯನ ಮಾಡಬೇಕು ಮತ್ತು ಮೈಂಡ್ ಕಾನ್ಸಂಟ್ರೇಷನ್ ಯಾವ ತರನಾಗಿ ಮಾಡಬೇಕು ಹಾಗೂ ಬೇಸಿಕ್ ಮ್ಯಾಥ್ಸ್ ಇದರ ಕುರಿತಾಗಿ ನಮಗೆಲ್ಲ ಎಲ್ಲ ನಮ್ಮ ಶಿಕ್ಷಣಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ, ಮಕ್ಕಳು ಅಂತ ಹೇಳಿದ್ದಾರೆ. ಅವರಿಗೆ ಈ ನಮ್ಮ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದ ಬೆಳಗಾವಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ತುಂಬ